ಹಲೋ ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಸಂಗೀತ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಇವ್ರು ನನ್ನ ಪಕ್ಕದಲ್ಲಿರೋ ನನ್ನ ತಮ್ಮ. ಇವತ್ತು ನಾವು ರಾಜ್ಕುಮಾರ್ ಸ್ಮಾರಕಕ್ಕೆ ಬಂದಿದ್ದೀವಿ. ಹಾಗೆ ಪುನೀತ್ ಅವರ ಸ್ಮಾರಕವನ್ನು ನೋಡಬೇಕಂತ ತುಂಬ ನಮ್ಮ ತಮ್ಮನ ಆಸೆ ಆಗಿತ್ತು. ಅದಕ್ಕೆ ರಾಯಚೂರಿಂದ ಇವತ್ತು ಬಂದಿದ್ದಾನೆ. ಅಕ್ಕ ಕರ್ಕೊಂಡು ಹೋಗಕ್ಕ ಅಂತ ಹೇಳ್ತಾ ಇದ್ದ. ಹಾಗೆ ನಾನು ಕಾಲೇಜಿಗೆ ರಜೆ ಹಾಕ್ಕೊಂಡು ಹಾಗೆ ಬಂದೆ. ನೋಡಿ, ಒಳಗಡೆ ಎಂಟ್ರೆನ್ಸಿ ಆಗುವಾಗ ಈ ಥರ ಎಲ್ಲ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದು ನಮ್ಮ ತಮ್ಮ ಹೇಳ್ತಾನೆ ಇದ್ದ, ಅಕ್ಕ ನಾನು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ನೋಡಲೇಬೇಕಕ್ಕ, ಕರ್ಕೊಂಡೋಗು ಅಂತ ಹಠ ಮಾಡ್ಕೊತ ಕುಂತಿದ್ದ. ಅದಕ್ಕೆ ನಡಿಯಪ್ಪ ಹೋಗೋಣ ಅಂತ ಬಂದೆ. ನೋಡಿ, ಆಲ್ರೆಡಿ ನನಗೆ ವಿಡಿಯೋ ಮಾಡಂತ ವಿಡಿಯೋನೂ ಮಾಡಿಸ್ಕೊಂಡ. ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾನೆ ಎಲ್ಲ. ಫಸ್ಟ್ ಟೈಮ್ ಎಲ್ಲ ಬಂದಿರೋದು. ನಾನು ಅವಾಗವಾಗ ಬರ್ತಾನೆ ಇರ್ತೀನಿ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ. ನೋಡಿ, ಹೊರಗಡೆ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ತಮ್ಮ ಮಾತ್ರ ಎಲ್ಲ ಕಡೆ ಓಡಾಡಿಕೊಂಡು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕವನ್ನು ನೋಡ್ತಾ ಇದ್ದಾನೆ. ಸಮಾಧಿ ನೋಡಬೇಕಂತ ತುಂಬ ಆಸೆ ಇತ್ತು. ಬೆಂಗಳೂರಿಗೆ ಬಂದ ಕೂಡಲೇ ಹೋಗೋಣ ಅಂತ ಹೇಳಿ ಕೊನೆಗೂ ನಾನು ನಮ್ಮ ತಮ್ಮಗೆ ಕರ್ಕೊಂಬಂದೆ. ನನಗೂ ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಅವನ ಖುಷಿಯಲ್ಲೇ ನನ್ನ ಖುಷಿ ಕಾಣ್ತೀನಲ್ವ ಯಾವಾಗಿದ್ದರೂ. ಅದಕ್ಕೆ ನಮ್ಮ ತಮ್ಮ ಕರ್ಕೊಂಬಂದೆ. ಕೊನೆಗೂ ನೋಡ್ತಾ ಇದ್ದಾನೆ ಎಲ್ಲ ಪ್ರತಿಯೊಂದು ಹೆಂಗಿದೆ ಪ್ಲೇಸು ಏನು ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ಗೈಸ್. ನೋಡಿ, ಇಲ್ಲೆಲ್ಲ ಜನಗಳೆಲ್ಲ ನಿಂತಿದ್ದಾರೆ, ಫೋಟೋ ಎಲ್ಲ ತಕ್ಕೊತಾ ಇದ್ದಾರೆ. ಅವನಿಗೂ ನೋಡಿ ನಮ್ಮ ತಮ್ಮಗೂ ಖುಷಿ ಆಗ್ತಾಯಿದೆ. ಅವನು ನನಗೆ ಕೇಳ್ತಾ ಇದ್ದಾನೆ, ಅಕ್ಕ ನನ್ನ ಜೊತೆ ಒಂದು ಫೋಟೋ ಅಕ್ಕ, ಅಪ್ಪು ಜೊತೆ ನನಗೆ ಫೋಟೋ ತೆಗಿಯಕ್ಕ ಅಂತ ಕೇಳ್ಕೊತಾ ಇದ್ದ. ನಾನು ಹಂಗೆ ಅವನಿಗೆ ಫೋಟೋ ಎಲ್ಲ ತಕ್ಕೊತಾ ಇದ್ದೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಅಪ್ಪು ಅವರಿಗೆ. ಅಪ್ಪು ಅವರ ನಗು ನೋಡಿದ್ರೇ ಇವಾಗೂ ಕೂಡ ಬದುಕಿದಾರೇನೋ ಆ ಥರ ಫೀಲ್ ಆಗುತ್ತೆ. ಬಟ್ ಇಲ್ಲ ಅಂತ ಅನ್ನೋಕ್ಕಾಗಲ್ಲ. ಕೊನೆ ತನಕ ನಮ್ಮ ಉಸಿರಿರೋ ತನಕ ನಮ್ಮ ಜೊತೆ ಅವ್ರ ನೆನಪುಗಳು ಮತ್ತು ಅವರ ನಟನೆಯ ಮೂಲಕ ನಮಗೆಲ್ಲ ಪ್ರೀತಿಯನ್ನು ತುಂಬಿರೋದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅವ್ರು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಅನ್ನೋ ನಂಬಿಕೆ ನಮಗೆ ಸದಾ ಇದ್ದೇ ಇದೆ. ನೋಡಿ, ನಮ್ಮ ತಮ್ಮನೂ ಹೋಗ್ತಾ ಇದ್ದಾನೆ. ಅಪ್ಪು ಅವರಿಗೆ ತುಂಬ ಹತ್ರದಿಂದ ನೋಡ್ತಾ ಇದ್ದಾನೆ. ಸಮಾಧಿ ನೋಡಬೇಕಂತ ತುಂಬ ಖುಷಿ ಇತ್ತು ಅವನಿಗೆ. ಕೊನೆಗೂ ಬಂದು ನೋಡ್ತಾ ಇದ್ದಾನೆ. ಅಕ್ಕ ಫೋಟೋ ತಕ್ಕೊಳ್ಳೋಣ ಬಾರಕ್ಕ ಅಪ್ಪು ಜೊತೆ ಅಂತ ಹೇಳಿದ್ದಕ್ಕೆ ಇಬ್ಬರು ತಕ್ಕೊತಾ ಇದ್ದೀವಿ. ಅವನು ಫುಲ್ ನೋಡಿ ಇಲ್ಲಿ ಎಷ್ಟು ಖುಷಿಯಾಗಿದ್ದಾನೆ ನಮ್ಮ ತಮ್ಮ. ಅಪ್ಪು ಅವ್ರಿಗೆ ನೋಡಿದ್ರೇ ಫುಲ್ ಖುಷಿ ಅನಿಸುತ್ತೆ ಅವನಿಗೆ. ಅಪ್ಪು ಫ್ಯಾನ್ ಅಲ್ವಾ. ಹಾಗೆ ಪಾರ್ವತಮ್ಮ ಅವರ ಸ್ಮಾರಕಕ್ಕೂ ತೋರಿಸ್ತಾ ಇದ್ದೀನಿ ಸಮಾಧಿಯನ್ನು ನಾನು. ನೋಡಿ ಇಲ್ಲೆಲ್ಲ ಹೆಂಗಿದೆ ಅಂತ ನೀವು ನೋಡಿ ಗೈಸ್. ನೋಡಿ, ಇಲ್ಲಿ ಮತ್ತೆ ಪಕ್ಕದಲ್ಲಿ ನಾವು ಬಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿನೂ ನಾವು ಕಾಣ್ತೀವಿ. ಇಲ್ಲಿ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೆಲ್ಲ ಜೂಮ್ ಮಾಡಿ ನಿಮಗೆಲ್ಲ ತೋರಿಸ್ತಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಜೂಮ್ ಮಾಡಿ ಎಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಪ್ಲೇಸು. ಮತ್ತು ನಮ್ಮ ತಮ್ಮನೂ ನೋಡ್ತಾ ಇದ್ದಾನೆ ನಿಂತ್ಕೊಂಡು. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿಯೊಂದು ಮೂವಿನೂ ಅವರು ಒಂದು ಸಾಲಾಗಿ ಪ್ರತಿಯೊಂದು ಇಯರ್ ಕೂಡ ಹಾಕಿ ಫೋಟೋನೆಲ್ಲ ಮಾಡಿ ಈ ಥರ ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಮೂವಿನೂ ಕೂಡ ಇಲ್ಲಿ ಹಾಕಿದ್ದಾರೆ ಫೋಟೋನೆಲ್ಲ ಸಹಿತ. ಮತ್ತು ನಮ್ಮ ತಮ್ಮ ಕೊನೆಗೆ ಅಕ್ಕ ನಾವು ವೀಡಿಯೋ ಮಾಡ್ಕೊಳೋಣ ಫೋಟೋ ತಕ್ಕೊಳ್ಳೋಣ ಅಂತ ಹೇಳಿದ್ದಕ್ಕೆ ವೀಡಿಯೋ ಮತ್ತು ಫೋಟೋ ಇಬ್ಬರು ತಕ್ಕೊಂಡ್ವಿ. ನೋಡಿ, ಇಲ್ಲಿ ನಿಮಗೆ ಎಲ್ಲ ತೋರಿಸ್ತಾ ಇದ್ದೀನಿ ರಾಜ್ಕುಮಾರ್ ಅವರ ಸಮಾಧಿಯನ್ನು ನಿಮಗೆ. ನೋಡಿ, ಇಲ್ಲಿ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸೋಣ ಗೈಸ್. ನಿಮ್ಮ ಭೇಟಿ ಮುಂದಿನ ಲಾಗ್ಗೆ. ನನ್ನ ಲಾಗ್ ನಿಮಗೆ ಇಷ್ಟ ಆಗುತ್ತಿದ್ದಲ್ಲಿ ನನ್ನ ಪೇಜ್ನನ್ನು ಫಾಲೋ ಮಾಡಿ. ಇಲ್ಲಿಯ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಗೈಸ್.